ಇದು ಮೊದಲನೇ ಪ್ರೆಸ್ ಮೀಟ್ ಆಗಿರೋದ್ರಿಂದ ಜಾಸ್ತಿ ಏನು ಬಿಟ್ಕೊಡುವಂತದ್ದಿಲ್ಲ. ಬಟ್ ಒಂದು ಖುಷಿ ಏನಪ್ಪಾ ಅಂದ್ರೆ ಒಳ್ಳೆ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಆಗ್ತಾ ಇದೆ. ಅಂಡ್ ನಿಜ ಜೀವನದಲ್ಲಿ ನಾನು ಲಾಯರು, ಈಗ ನನಗೆ ಲಾಯರ್ಸ್ ಇದ್ದಾರೆ. ಅಂಡ್ ತುಂಬಾ ಒಳ್ಳೆ ಒಂದು ಕತೆ ಹೊಂದಿದೆ. ಅಂಡ್ ಇವತ್ತಿನ ದಿನಕ್ಕೆ ಇದೊಂದು ಒಂದು ಹೊಸ ಟ್ರೆಂಡ್. ಕೆಲವೊಂದು ವರ್ಷಗಳಿಂದ ಕಂಟೆಂಟ್ ಸಿನಿಮಾಗಳು, ಒಳ್ಳೆಯ ಕಂಟೆಂಟ್ ಸಿನಿಮಾಗಳು, ಈಗ ನಾವು ನಾನು ಯಾವಾಗ್ಲೂ ಹೇಳ್ತೀನಿ, ಈಗ ಮಲಯಾಳಂ ಆಗ್ಲಿ ತಮಿಳಲ್ಲಾಗ್ಲಿ ಒಳ್ಳೆ ಕಂಟೆಂಟ್ ಸಿನಿಮಾಗಳು ಬಂದಾಗ ಇಲ್ಲಿತ್ತು ಸಾಕಷ್ಟು ಮಾತಾಡ್ತೀವಿ ನಾವು ಪ್ರತಿ ಸಲ. ಇದನ್ನು ಒಳ್ಳೆ ಕಂಟೆಂಟ್ ಗ್ರೋ ನೋಡ್ಬೇಕು ಅದು ಇದು. ಅದರಲ್ಲೂ ಕ್ರೈಮ್ ಥ್ರಿಲ್ಲರ್ಗಳು ಬಹಳ, ಇವತ್ತು ಕೋರ್ಟ್ ರೂಮ್ ಡ್ರಾಮಾ, ಪೊಲೀಸ್ ಡ್ರಾಮಾ, ಕ್ರೈಮ್ ಥ್ರಿಲ್ಲರ್ಗಳು ಬಹಳ ಹೆಸರನ್ನ ಮಾಡ್ತಾ ಇದೆ. ಸೊ ಅದೆಲ್ಲದಕ್ಕಿಂತ ವಿಭಿನ್ನವಾದಂತ ಒಂದು ಕತೆ ಇಲ್ಲಿದೆ, ವಿಭಿನ್ನವಾದ ಪಾತ್ರಗಳಿದೆ, ರಿಯಾಲಿಟಿಗೆ ತುಂಬಾ ಹತ್ರ ಇದೆ. ಅಂದ್ರೆ ಪ್ರತಿಯೊಬ್ಬ ನಾವೆಲ್ಲರೂ ಕೂಡ ಎಲ್ಲೋ ಒಂದು ಪೊಲೀಸ್ ಎನ್ಕೌಂಟರ್ ಮಾಡಿರ್ತೀವಿ, ಒಂದು ಕೋರ್ಟ್ ಎನ್ಕೌಂಟರ್ ಮಾಡಿರ್ತೀವಿ, ಎಲ್ಲರಿಗೂ ಎಲ್ಲೋ ರಿಲೇಟ್ ಆಗುತ್ತೆ ಪೊಲೀಸ್ ಸೀಕ್ವೆನ್ಸ್. ಏನೊಂದು ಬಂದಾಗ ನಾವೆಲ್ಲೋ ಒಂದು ಸಣ್ಣ ಒಂದು ಟ್ರಾಫಿಕ್ ಒಂದು ಫೈನ್ ಇಂದ ಹಿಡಿದು ಒಂದು ಏನೋ ಒಂದು ಫ್ಯಾಮಿಲಿಯಲ್ಲಿ ನಡೆಯುವಂತ ಒಂದು ಕ್ರೈಮ್, ಏನೋ ಒಂದು ಇದಕ್ಕೆ ನಮಗ್ ಪೊಲೀಸ್ ಆಗ್ಲಿ, ಸ್ಟೇಷನ್ ಆಗ್ಲಿ, ಕೋರ್ಟ್ ಆಗ್ಲಿ ರಿಲೇಟ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಈ ಸಿನಿಮಾನ 100% ಎಂಜಾಯ್ ಮಾಡ್ತೀರಾ. ಅಂಡ್ ಇನ್ನು ಮುಂದಿನ ಪ್ರೆಸ್ ಮೀಟ್ ಗಳಲ್ಲಿ ಸಾಕಷ್ಟು ಕತೆ ಬಗ್ಗೆ ಆಗ್ಲಿ, ಪಾತ್ರಗಳ ಬಗ್ಗೆ ಆಗ್ಲಿ, ಹಾಡುಗಳು, ಇನ್ನಷ್ಟು ವಿಷಯಗಳನ್ನ ನಾವು ಶೇರ್ ಮಾಡ್ತೀವಿ. ಥ್ಯಾಂಕ್ ಯು. ಯಾರು ಇಲ್ಲ, ನಾನ್ ಫಸ್ಟ್ ಕಥೆಯಾಗಿ ನೋಡಿದೆ. ನಾನೊಬ್ಬ ವಕೀಲನಾಗಿ ನೋಡಿದಾಗ ಒಳ್ಳೆಯ ಒಂದು ಕತೆ, ಅಂದ್ರೆ ಏನು ಅಥೆಂಟಿಕ್ ಕಂಟೆಂಟ್ ಅಂತೀವಿ, ಅಂದ್ರೆ ಒಂದು ನ್ಯಾಚುರಲ್ ಕೋರ್ಟ್ ಅಲ್ಲಿ ಏನ್ ಪ್ರೋಸೆಸ್ ಆಗುತ್ತೆ, ಹೇಗ್ ಏರುಪೇರು ಆಗುತ್ತೆ ಒಂದು ಕೇಸ್, ಹೇಗ್ ಬೇಕಾದ್ರೂ ತಿರುಗುತ್ತೆ, ಪ್ರತಿಯೊಂದು ಎವಿಡೆನ್ಸ್, ಪ್ರತಿಯೊಂದು ಹಿಯರಿಂಗ್ ಅಲ್ಲೂ ಕೇಸ್ ಅದ್ರದ್ದು ಏನು ರೂಟ್ ನ ಚೇಂಜ್ ಮಾಡ್ತಾ ಹೋಗುತ್ತೆ. ಅದೇ ತರ ಒಳ್ಳೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್. ಬಾಕಿ ಮುಂದಿನ ದಿನಗಳಲ್ಲಿ ಹೇಳೋಣ. ಅಂದ್ರೆ ಸಸ್ಪೆನ್ಸ್ ಥ್ರಿಲ್ಲರ್ ಜನ ಎಲ್ಲರೂ ಎಂಜಾಯ್ ಮಾಡುವಂತದ್ದು. ಈಗ ನೀವು ಪ್ರೀವಿಯಸ್ ನೋಡಿರುವಂತದ್ದು ಅಪಾಯದ ಎಚ್ಚರಿಕೆ ಆಗ್ಲಿ, ಅದೊಂಥರ ಅಡ್ವೆಂಚರ್ ಥ್ರಿಲ್ಲರ್, ಕಾಡು, ಅಲ್ಲೊಂಚೂರು ಹಾರರು, ನೈಟ್ ಸೀಕ್ವೆನ್ಸ್ಗಳು, ಹಾಡು, ಅದೊಂಥರ ಬೇರೆ. ಇದು ಪ್ಯೂರ್ ಕಂಟೆಂಟ್, ಅಂದ್ರೆ ಪ್ಯೂರ್ ಕೋರ್ಟ್ ರೂಮ್ ಸಬ್ಜೆಕ್ಟ್. ಇದಕ್ಕೂ ಅದಕ್ಕೂ ಎರಡು ಸಸ್ಪೆನ್ಸ್ ಥ್ರಿಲ್ಲರ್, ಬಟ್ ಅದ್ರದ್ದು ವಿಜುವಲಿ ಅದು ಬೇರೆ ಇತ್ತು, ಇದು ವಿಜುವಲಿ ಬೇರೆ ಇದೆ. ಅಂಡ್ ನನ್ನ ಲೆಕ್ಕದಲ್ಲಿ ನಾನ್ ಚೂಸ್ ಮಾಡುವಂತ ಕಥೆಗಳು ಜನರಿಗೆ ಇಷ್ಟ ಆಗ್ಬೇಕು. ಕಂಟೆಂಟ್, ಕಥೆ ಅನ್ನೋಂಥದ್ದು ಮೊದಲು ಇಷ್ಟ ಆಗ್ಬೇಕು, ಕಥೆ ಅನ್ನೋಂಥದ್ದು ಮೊದಲು ಹೀರೋ ಆಗಿ ಮುಂದೆ ಬರ್ಬೇಕು. ಅದಾದ್ಮೇಲೆ ಅದ್ರ ಮೇಲೆ ನಾವೆಲ್ಲರೂ ನಿಂತ್ಕೊಂಡ್ ಬರ್ತೀವಿ. ಏನಾದ್ರು ಮಾಡಿದೇನು ಮಾಡೋದು ಅಂತ ಸ್ವಲ್ಪ ಅಕ್ಯೂಸ್ಡ್ ಆಗೋಣ ಅಂತ. ಬಟ್ ಜೋಕ್ಸ್ ಅಪಾರ್ಟ್, ಆಕ್ಚುಲಿ ಹೇಳ್ಬೇಕು ಅಂದ್ರೆ ತುಂಬಾ ಒಳ್ಳೆಯ ಪಾತ್ರ, ನಾನು ಇದುವರೆಗೂ ಮಾಡದೇ ಇರೋಂತ ಪಾತ್ರ. ಈಗ ಅಣ್ಣಯದಲ್ಲಿ ಎಲ್ಲಾರು ಒಂಥರ ನೋಡಿದ್ದಾರೆ, ಈಗ ಅಪಾಯದ ಎಚ್ಚರಿಕೆಯಲ್ಲಿ ಒಂಥರ ನೋಡಿದ್ದಾರೆ. ಇದು ಎರಡನ್ನೂ ಬ್ರೇಕ್ ಮಾಡೋಂತ ಒಂದು ಪಾತ್ರಕ್ಕೆ ಹೋಗ್ಬೇಕಲ್ಲ ನಾವು. ನಮ್ಮ ಪಾತ್ರಗಳನ್ನ ನಾವು ಮೀರಿ ಏನೋ ಮಾಡಕ್ ನೋಡ್ಬೇಕಲ್ಲ. ಸೊ ಅಂತ ಒಂದು ಪ್ರಯತ್ನನ ನಾವು ಮಾಡಿದ್ವಿ. ಇಲ್ಲ, ಅದೇನ್ ಗೊತ್ತಾ, ನಾನು ಇಲ್ಲಿಗೆ ಬರೋಷ್ಟಿಗೆ ಕತೆ ಬಹಳ ಚೆನ್ನಾಗಿ ಕೂತಿತ್ತು. ಇನ್ನು ಅದಕ್ಕೆ ಕೈ ಹಾಕುವಂಥದ್ದು ಏನ್ ಇರ್ಲಿಲ್ಲ. ತುಂಬಾ ಚೆನ್ನಾಗಿ ಆಲ್ರೆಡಿ ಕೂತಿತ್ತು. ಸೊ ಅದನ್ನ ನಾನು ಕೇಳ್ಬೇಕಾದ್ರೆ, ಓದ್ಬೇಕಾದ್ರೆ ಬಹಳ ಎಂಜಾಯ್ ಮಾಡ್ತೀನಿ. ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಸಿನಿಮಾ ಶೂಟ್ ಆಗ್ತಾ ಇದೆ. ಸೊ ಪ್ರೇಕ್ಷಕರು ಕೂಡ ಅಷ್ಟೇ ಎಂಜಾಯ್ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ. ಇಲ್ಲ, ಆಕ್ಚುಲಿ ನಾನು ಹೇಳ್ಬೇಕು ಅಂದ್ರೆ, ಈಗ ನಮ್ಮ ಪ್ರೊಡ್ಯೂಸರ್ ಆಗ್ಲಿ, ಸಿನಿಮಾ ಪ್ರೊಡ್ಯೂಸರ್ ಆಗ್ಲಿ, ನಮ್ಮ ಸೀರಿಯಲ್ ಪ್ರೊಡ್ಯೂಸರ್ ಆಗ್ಲಿ, ಎಲ್ಲರೂ ಕೂಡ ಬಹಳ ಸಪೋರ್ಟಿವ್ ಆಗಿ ಎಂಕರೇಜ್ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಒಳ್ಳೆ ಸಿನಿಮಾ ಆಗ್ತಾ ಇದೆ ಇದು ಅಂದಾಗ ಖಂಡಿತವಾಗ್ಲೂ ಅವರು ಪಾಪ ಡೇಟ್ಸ್ ಎಲ್ಲ ಆ ಕಡೆ ಈ ಕಡೆ ಮ್ಯಾನೇಜ್ ಮಾಡ್ಕೊಂಡು, ಚಾನೆಲ್ ಅವರಾಗ್ಲಿ ಎಲ್ಲರೂ ಕೂಡ ಕೈ ಹಿಡಿತಾ ಇದಾರೆ. ಅಂಡ್ ಇದೊಂದು ಒಳ್ಳೆ ವಿಷಯ. ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನೊಂದಷ್ಟು ಹೊಸ ಪ್ರತಿಭೆಗಳು ಬರ್ಬೇಕು ಅಂದ್ರೆ ಈ ತರ ಸಪೋರ್ಟ್ ಬೇಕು. ಹಾಗೆ ನೀವು ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದೀರಾ, ನಾನು ಪ್ರತಿ ಸಲ ಹೇಳ್ತೀನಿ. ಅಂದ್ರೆ ಹೊಸೊಬ್ಬರು ಸಿನಿಮಾಗಳು ಅಂದ್ರೆ ಆಬ್ವಿಯಸ್ಲಿ ಇದು ರೀಚ್ ಆಗೋ ಮೀಡಿಯಂ ನೀವುಗಳೇ, ಬೇರೆ ಯಾವ್ದು ಅಲ್ಲ. ಸೊ ನಿಮ್ಮನ್ನು ಕೂಡ ನಂಬಿದೀವಿ. ಅಂಡ್ ಡೆಫಿನೆಟ್ಲಿ ನೀವೆಲ್ಲ ಪ್ರತಿ ಸಲ ನಿಮ್ಮ ಬೆಸ್ಟ್ ಅನ್ನು ನೀವು ಕೊಟ್ಟಿದ್ದೀರಾ. ಅಂಡ್ ಈ ಸಿನಿಮಾ ಕೂಡ ನೀವೆಲ್ಲರೂ ಜೊತೆಗೆ ನಿಲ್ತೀರಾ ಅನ್ನೋ ಒಂದು ನಂಬಿಕೆ, ಖುಷಿ ಇದೆ. ಥ್ಯಾಂಕ್ ಯು.